ರಾಜೇಶ್ವರಿ ಯಾವ್ದಾನೋ ಗೇಮ್ಸ್ ನ ಆಡಿಸಿ ಸಿಕ್ಕಾಪಟ್ಟೆ ಹೆಸರು ಮಾಡ್ತಾ ಇದ್ದಾಳೆ. ಹೌದು ಜಾಜತ್ಗೆ ಮೊನ್ನೆ ಇಂಟರ್ವ್ಯೂಗೆ ಅಂತ ನಾನು ಸೋಲೂರ್ಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ರಾಜೇಶ್ವರಿ ಅವ್ರಿಗೆ ಯಾವ್ದೋ ಟೂರ್ನಮೆಂಟ್ ನಡೆಸ್ತಾ ಇದ್ರು. ಏನು ಜನ ಅಂತೀರಾ, ನಾನು ಇಂಟರ್ವ್ಯೂಗೆ ಹೋಗೋದಲ್ಲಿ ಬಿಟ್ಟು ಟೂರ್ನಮೆಂಟ್ ನೋಡ್ಕೊಂಡು ಮನೆಗೆ ಬಂದ್ಬಿಟ್ಟೆ. ನಾನು ಅವಳು ಹಾಗೆ ನೇಮ್ ಮಾಡ್ಬೇಕಲ್ಲ. ನೀವು ಮೈಕ್ ಇಟ್ಕೊಂಡು ಭಾಷಣ ಮಾಡೋದಕ್ಕೆ ಅಂತ ರಸ್ತೆಲಿ ನಿಂತ್ಕೊಂಡ್ರೆ ಸಾಕು, ಲಕ್ಷಾಂತರ ಜನ ಸೇರ್ಬಿಡ್ತಾರೆ. ಆದ್ರೆ ನಾನು ಈ ಸಲ ಭಾಷಣ ಮಾಡಲ್ಲ, ಕುಸ್ತಿ ಮಾಡ್ತೀನಿ. ನೀವು ಕುಸ್ತಿ ಆಡ್ತೀರಾ? ಡೋಂಟ್ ಟಾಕ್ ರಮೇಶ್. ಒಬ್ಬ ಪೈಲ್ವಾನ್ ಪಾಪಣ್ಣ ಅಂತ ಕುಸ್ತಿ ಕೊಟ್ಟಿದ್ದಾನೆ. ಅವನ್ನ ಕರೆಸಿ ಕುಸ್ತಿ ಪಂದ್ಯ ಆಡಿಸಿ ಆ ರಾಜೇಶ್ವರಿಗೆ ಅಂತ ಒಳ್ಳೆ ನೇಮ್ ಮಾಡ್ತೀನಿ. ನಾನು ಲಾಸ್ಟ್ ಟೈಮ್ ದಸರಾ ಹಬ್ಬದ ಕುಸ್ತಿ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಬಾವ ಬಿಡ್ಲೇ ಇಲ್ಲ. ಅದಕ್ಕೆ ಈ ಕುಸ್ತಿನೇ ನೋಡ್ಬಿಟ್ಟು ದಸರಾ ಕುಸ್ತಿ ಅಂತ ಖುಷಿ ಪಡ್ತೀನಿ. ಆದ್ರೆ ಜಾಜಿ ಅವರೇ, ಈ ಕುಸ್ತಿ ಪಂದ್ಯ ಆರ್ಗನೈಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗುತ್ತಲ್ಲ. ಇದಾರಲ್ಲ ATM. ಎಕ್ಸಾಕ್ಟ್ಲಿ. Happy dear, come here. ವಾಟ್ ಮೈ ಡಿಯರ್? ಅಭಿ, ನಿಮ್ಗೆ ಹೆಸರು ಬರುವಂತ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ಮೂವರು ತ್ರಿಮೂರ್ತಿಗಳು ಸೇರ್ಕೊಂಡು ಅದು ಯಾವ ಮನೆ ಹಾಳ ಕೆಲಸ ಮಾಡ್ಬೇಕು ಅಂತ ಸ್ಕೆಚ್ ಮಾಡ್ತಿದ್ದೀರಪ್ಪ. ಅಭಿ, ಡೋಂಟ್ ಟಾಕ್ ರಮೇಶ್. ನಿಮಗೆ ಹೆಸರು ಬರುವಂತ ಕೆಲಸ ಮಾಡ್ಬೇಕು ಅಂತಂದ್ರೆ ಕೆಟ್ಟ ಕೆಲಸ ಮಾಡ್ತೀವಿ ಅಂತ. ಏನ್ ಮಾಡ್ಬೇಕು ಅಂತ ಇದ್ದೀರಾ? ನನ್ನ 5 ಅಡಿ ದೇಹದ ಭಾವಚಿತ್ರವನ್ನು ತೆಗೆದುಕೊಂಡು 3 ಅಡಿ ಪ್ರಿಂಟ್ ಹಾಕ್ಬಿಟ್ಟು ನಮ್ಮ ಲಗ್ಗೆರೆ ಗುಡಿಜಿಗೆ ಏನಾದ್ರು ಕೊಡ್ತಿದೆ. ಅಭಿ, ಇದರಿಂದ ನಿಮ್ಗೆ ನೇಮ್ ಅಂಡ್ ಫೇಮ್ ಎರಡೂ ಬರುತ್ತೆ. ನಿಮ್ಮ ಈ ಗಲಿಗಲಿ ವಂಶಕ್ಕೆ ಇಟ್ಸ್ ನಾಟ್ ಗಲಿಗಲಿ ಕಣ್ರಿ, ಗಂಡಿಗಲಿ. ಅದೇ ಆ ವಂಶಕ್ಕೆ ಒಳ್ಳೆ ಹೆಸರು ಬರುತ್ತೆ. ಗಿವ್ ಮಿ 10,000. ರೇ ಜಾತಿ ಚಪ್ಪಲ್ ತಿನ್ನಿ ಅವರೇ, ನೀವು ಕೆಟ್ಟ ಸ್ವಲ್ಪ ಅಮ್ಕ, ನೀವು ಕೆಟ್ಟ ಕೆಲಸ ಮಾಡಿದಾಗಲ್ಲ ನಾನು ಲಕ್ಷ ಕೊಟ್ಬಿಟ್ಟು ನಿಮ್ಮನ್ನ ಪೋಷಣೆ ಮಾಡಿದ್ದೀನಿ. ಅಂತದ್ರಲ್ಲಿ ಏನು ಅಪರೂಪಕ್ಕೊಮ್ಮೆ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರ. ಬರೀ 10 20 ಕೊಡ್ತೀನಿ. ಸದ್ಯಕ್ಕೆ 10,000 ಮಾಡ್ಕೊಳ್ಳಿ. ಈಗ ಹೇಳಿ, ಅದು ಯಾವ ಕೆಲಸ ಮಾಡ್ತೀರಾ ಅಂತ. ಪೈಲ್ವಾನ್ ಪಾಪಣ್ಣನ ಕರೆಸ್ತೀನಿ, ಕುಸ್ತಿ ಪಂದ್ಯ ಮಾಡಿಸ್ತೀನಿ. ಯಾಕಪ್ಪ ನಿನ್ ಮೈ ಕೈ ಎಲ್ಲ ಹಿಂಗ್ ಕೂತ್ಕೊಂಡ್ಬಿಟ್ಟವೆ? ನನಗೆ ಹೊಡೆಯೋದ? ಇದು ಹುಟ್ಟಿನ ಮೈ. ಸಾಧನೆ ಮಾಡಿ ಬೆಳೆಸ್ಕೊಂಡ್ರು ಮಾಂಸ ಕಂಡ. ಕಂಡದಲ್ಲಿ ಉಟ್ಬಿಟ್ಟು ಮಾಂಸ ಕಂಡ ಅಂತ ಮಾತಾಡ್ತಾ ಇದೆಯಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಹಾವಿ, ಡೋಂಟ್ ಟಾಕ್ ರಮೇಶ್. ಇವ್ರನ್ನ ಯಾರು ಅನ್ಕೊಂಡಿದ್ರ? ಪೈಲ್ವಾನ್ ಪಾಪಣ್ಣ, ಭಾರತದ ಬಾದಾಮಿ, ಕರ್ನಾಟಕದ ಕೇಸರಿ. ನೋಡಿದಕೊಳ್ಳೆ ರಾಕ್ಷಸನ್ ತರ ಇದ್ದಾನೆ, ಇವನನ್ನ ಯಾಕೆ ಕರ್ಕೊಂಬಂದ್ರಿ? ಕುಸ್ತಿ ಮಾಡೋರು ಹೀಗೆ ಇರ್ತಾರೆ ಕಣೆ. ಜಾಜವ್ರೆ, ನೀವ್ ಹೇಳಿ ಯಾರನ್ನ ಯಾವಾಗ ಎಲ್ಲಿ ಹೊಡಿಬೇಕು ಅಂತ. ಇವನನ್ನ ಇಲ್ಲ ಇವನನ್ನ. ಜಾಜವ್ರೆ, ನನ್ನನ್ನು ಸೋಲ್ತಂತವರು ಈ ಪ್ರಪಂಚದಲ್ಲೇ ಹುಟ್ಟಿಲ್ಲ. ಮಾತಾಡಿ ಆಯಾಸಾಗಿದೆ. ತಿನ್ನಕ್ಕೇನಾದ್ರು ಸ್ವಲ್ಪ ಕೊಡಿ. ಯಾವ ಮೂಲೆಗೆ? ನಾನ್ ದಿವಸಕ್ಕೆ 10 kg ತಿಂತೀನಿ. ಸರಿಯಾಗಿ ಬೇಕಾಗ್ಬೇಕು, ಗೊತ್ತಾಯ್ತಾ? ಏನೇ ನಿನ್ನ ವರಾತ? ಈ ವಯಸ್ಸು ನನ್ನ ಕೈಲಿ ಆಗದ. ಈ ದಿನಕ್ಕೆ 10 kg ತಿಂತಾನಂತೆ. ಅಕ್ಕಿ, ಒಂದು ಗೋಧಿ, ಊಟ ರಾಗಿ ತಂದು ಹಾಕಿ ಒಂದ್ ವಾರ ಇಲ್ಲೇ ಠಿಕಾಣಿ ಅಂತೆ. ಅಯ್ಯೋ ಶಿವನೇ, ಈಗಾಗಲೇ 10,000 ರೂಪಾಯಿ ಖರ್ಚಾಗ್ಬಿಟ್ಟಿದೆ. ಇಷ್ಟ್ರ ಮೇಲೆ ನನ್ನ ಕೈಯಿಂದ ಬರ್ಸಕ್ಕಾಗಲ್ಲ. ನೀರು ಕುಡ್ಕೊಂಡು ಎತ್ ನಿಮ್ಮನೆಗೆ ಹೋಗ್ತಾ ಇರೋ. ಸೊಂಟು ಕಡ್ಡಿ ಯಾವ ನೀನು ಕಡ್ಡಿ ಗಿಡ್ಡಿ ಅಂತ ಕಡ್ಡಿ ಆಡ್ಸೋದು ನೋಡೋ. ಗೊತ್ತಾನೆ ನಾನು ಯಾರು ಅಂತ. ಗಂಟಗಲಿ ಹೋಗ್ತದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಟಗಲಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಹೌದಾ? ಸ್ವಲ್ಪ ಹತ್ರ ಬರ್ತೀನಿ. ಏನು ಸುಮ್ಮನೆ ಇರಲೇ. ಈ ಫಿರಂಗಿ ಬರುತ್ತಲ್ಲ, ಫಿರಂಗಿ. ಆ ಫಿರಂಗಿಗೆ ಎಡಗೈಯಿಂದ ಮದ್ದನ್ನು ಇಕ್ಕಿ ಬಲಗೈಯಿಂದ ಬೆಂಕಿಯನ್ನು ಇಕ್ಕಿ ಶತ್ರು ಪಕ್ಷದವರ ರುಂಡ ಮುಂಡಗಳನ್ನು ಢಮಾರೆಂದು ಸಿಡಿಸಿದಂತ ವಂಶದ ಕುಡಿ ನಾನು. ಇಂಥ ದಾಸನಿಗೆ ಎದುರು ಬಿಡ್ತೀನಿ. ನೀನ್ ಈ ಕಡೆ ಬಾ. ಏನು 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 ಈಗ? ಚಂಪಾ, ಅವಿಗೇನಾಯ್ತು? ಯಾಕೆ ಕಿರ್ಚ್ಕೊಂಡ್ರು? ಎಡಗೈ ಬಲಗೈ ಅದೇನೋ ಫಿರಂಗಿ ಮದ್ದು ಬೆಂಕಿ ಅಂತ ಹತ್ರಕ್ ಬಂದ್ರು. ಇವಯ್ಯ ಉಸಿರು ಬಿಟ್ಟ, ಅವಯ್ಯ ಹೋಗ್ಬೇಡ ಕತ್ಕೊಂಡ. ಪಾಪಣ್ಣ ನೋಡು, ಮನೆಯವ್ರಿಗೆ ಹೀಗೆಲ್ಲ ತೊಂದರೆ ಕೊಡ್ಬಾರ್ದು. ಯಾರ ಭಯ್ಯ? ವಾಚ್ಮೇನ? ಅಲ್ಲ, ಇವರು ನನ್ನ ಹಾವಿ. ಅಭಿ ಅಂದ್ರೆ ನಮ್ಮ ಯಜಮಾನ್ರು ಅಂತ ಹೇಳಿ. ಇವರು ನನ್ನ ಯಜಮಾನ್ರು. ಇಟ್ಕೊಂಡ್ರೆ ನಾನು ಬೇಡ ಅಂದೆ. ಇಟ್ಕೊಂಡ್ರೆ ನಾನು ಕಟ್ಕೊಂಡಿದ್ರಿ. ಓ, ಸೌತಿ ಮತ್ಸರ. ಸಾರಿ ಕಣೋ, ಗೊತ್ತಿಲ್ಲದೆ ಹೋಗ್ಬಿಟ್ಟೆ. ಹಿಂಗಿದೀಯಾ? ಇಬ್ರೆಂಟಿರ್ಬೇಕಾ? ತಿಳ್ಕೊಂಡಿದ್ಯಾ? ನಾನು ಇವ್ರ ಹೆಂಡತಿ, ಇವಳು ಈ ಮನೇಲಿ ಸುಮ್ಮನಿದ್ದಾಳೆ. ಓ ಹಂಗೆ ನೋಡಿ ಜಾಜಿ ಅವ್ರೆ,
ನನಗೆ ಒಂದು ಹೊತ್ತಿಗೆ 12 ಚಪಾತಿ, 4 ಮುದ್ದೆ, ಇಷ್ಟು ಅನ್ನ, 2 ಬಕೆಟ್ ಸಾಂಬಾರು, 1 ಬಕೆಟ್ ಮಜ್ಜಿಗೆ, ಜೊತೆಗೆ ಓಡಾಡೋ ತರಕಾರಿನೂ ಬೇಕು. ಅವನ್ನೆಲ್ಲ ನಾವು ತಿನ್ನಲ್ಲಪ್ಪ. ಹೋಗ್ಲಿ ಈಜಾಡೋ ಬದನೆಕಾಯಿ ಅದು ಕೂಡ ಈ ಮನೇಲಿ ಸಿಕ್ಕಲ್ಲಪ್ಪ. ಅದನ್ನೆಲ್ಲ ತಿನ್ನಿಲ್ಲ ಅಂದ್ರೆ ಬಾಡಿ ಮೇಂಟೈನ್ ಮಾಡೋದಾದ್ರೂ ಹೇಗೆ? ಕುಸ್ತಿಲಿ ಗೆಲ್ಲೋದು ಹೇಗೆ? ಯಾವ್ಯಾವ ಕುಸ್ತಿ ಪಂದ್ಯದಲ್ಲಿ ಗೆದ್ದಿದ್ಯಪ್ಪ? ಮೈಸೂರು ದಸರಾದಲ್ಲಿ 10 ಸಲ ಚಾಂಪಿಯನ್ ಆಗಿದ್ದೀನಿ. ಬಾಂಬೆಲಿ 7 ಸಲ ಚಾಂಪಿಯನ್ ಆಗಿದ್ದೀನಿ. ಅಷ್ಟೇ ಯಾಕೆ ರಾಜಸ್ಥಾನದಲ್ಲಿ 12 ಸಲ ಗೆದ್ದಿದ್ದೀನಿ. ಕಾಶಿ ದೇವಸ್ಥಾನದ ಮುಂದೆ ಒಂದು 12 ಸಲ ಗೆದ್ದಿದ್ದೀನಿ. ಗೆದ್ದಂತ ಕಪ್ಪುಗಳು ಮೆಡಲ್ನ 1 ರೂಪಾಯಿಗಳೊಂದು ಮನೇಲಿ ನೀಟಾಗಿ ಜೋಡಿಸಿದ್ದೀನಿ. ಬೇಕಾದ್ರೆ ಬಂದು ನೋಡ್ಕೊಳ್ಳಿ. ನಾನು ಚೆನ್ನಾಗಿ ತಿನ್ನೋದ್ರಿಂದ ನಿಮಗೆ ಲಾಭ. ನೀನ್ ಚೆನ್ನಾಗಿ ತಿಂದ ನಮಗೇನು ಬಂತಪ್ಪ ಲಾಭ? ನೀವು ತೋರ್ಸದ ಮೇಲೆ ಕುಸ್ತಿ ಮಾಡಿ ಗೆಲ್ತೀನಿ. ಕಪ್ಪು ನನಗೆ, ದುಡ್ಡು ನಿಮಗೆ. ವೆಜಿಟೇರಿಯನ್ ಮನೇಲಿ ತಿನ್ಕೋತೀನಿ, ನಾನ್ ವೆಜ್ ಹೋಟೆಲ್ ತಿನ್ಕೋತೀನಿ. ಅದಕ್ಕೆ ಇನ್ನೊಂದು ದಿನಕ್ಕೆ 5,000 ರೂಪಾಯಿ ಬಾಟ ಕೊಟ್ರೆ ಸಾಕು. ಏನು ಯಜಮಾನ್ರೆ, ನಂಗಂತೂ ಬೇಸಿ ಬೇಸಿ ಸಾಕಾಗಿ ಹೋಗಿದೆ. ನೀವು ಗೆಸ್ಟ್ ಫೀಸ್ ಅಂತ ಬರೀ 100 ರೂಪಾಯಿ ಕೊಟ್ರೆ ಸಾಲಲ್ಲ, 300 ರೂಪಾಯಿ ಕೊಡಿ. ಆ ದಂಡ ಪಿಂಡ ನಮ್ಮ ಮನೆ ಬಿಟ್ಟು ಯಾವಾಗ ಹೋಗ್ತಾರಂತೆ? ಯಾರಿಗ್ ಗೊತ್ತು, ಜಾಜಿ ಅಕ್ಕನ್ ಕೇಳಿ. ಜಾಸ್ತಿ ಬಂದಿನಿ ಅವ್ರೆ, ಬನ್ರಿ ಸ್ವಲ್ಪ ಇಲ್ಲೇ. ಎಸ್, ಈ ಕುಸ್ತಿ ಪಂದ್ಯನ ಯಾವತ್ತು ಇಟ್ಕೊಂಡಿದ್ದೀರಿ? ಆಕ್ಚುಲಿ 1 ವಾರ ಪೋಸ್ಟ್ಪೋನ್ ಆಗಿದೆ. ಅದು ಯಾಕ್ರೆ? ಅಭಿ, ಮಳೆ ಬಂದಿದೆ, ಕೆಸರಾಗಿದೆ, ಕೆಸರಲ್ಲಿ ಕುಸ್ತಿ ಆಡಕ್ಕಾಗತ್ತಾ? ಅದಕ್ಕೆ 1 ವಾರ ಆದ್ಮೇಲೆ ಕುಸ್ತಿ ಆಡಿಸಿ ಕಳಿಸ್ತೀನಿ. ಅಲ್ಲಿವರೆಗೂ ಅವನು ನಾನು ಸಾಕಬೇಕಾ? ವಾಟ್ಸ್ ಯುವರ್ ಪ್ರಾಬ್ಲಮ್? ಪಾಪ ಅವನು ಪಾಡಿಗೆ ಇರ್ತಾನಪ್ಪ. ಅವನ ಪಾಡಿಗೆ ಅವ್ನು ತೆಪ್ಪಗಿದ್ದು ಬಿಟ್ರೆ ನನ್ನ ಅಭ್ಯಂತರ ಏನು ಇಲ್ಲ ಕಣ್ರಿ. ದಿನ ಮಣಗಟ್ಲೆ ತಿಂತಾನಲ್ಲ, ಅದ್ರ ಖರ್ಚು ಯಾವನ್ ಬರ್ಸ್ಕೊ. ನೀವು ದೊಡ್ಡದಾಗಿ ಗಲಿ ಗಲಿ ವಂಶ. ಇಟ್ಸ್ ನಾಟ್ ಗಲಿ ಗಲಿ ಕಣ್ರಿ, ಇಟ್ಸ್ ಕಂಡು ಗಲಿ. ಅದೇ ಆ ವಂಶದವರಾಗಿ ಒಬ್ಬನೇ ಊಟ ಹಾಕಕ್ಕಾಗಲ್ವಾ? ಇವೆಂತ ಗಲಿ ಗಲಿ ಏನು ಇದು ಅನ್ಕೊಂಡ್ ಸೌಂಡ್ ಬರ್ತಾ ಇದೆ? ಮನೆ ಮುಂದೆ ಯಾವ್ದೋ ಲಾರಿ ಕೆಟ್ಟು ನಿಂತಿರ್ಬೇಕು. ಏನೋ ಮಾಡ್ತೀನಿ. ಅಳಿ ಅಂದ್ರೆ ಈ ಕಡೆಯಿಂದ ಬಂದ್ರೆ ನೀವು ಅದು ಮನೆ ಮುಂದೆ ಯಾವ್ದೋ ಲಾರಿ ಕೆಟ್ಟು ನಿಂತಿರ್ಬೇಕು. ಮೊದ್ಲು ಅವ್ರು ಮುಂದಕ್ಕೆ ಅಲ್ಲಿಂದಾನೆ ಬಂದಲ್ಲಿ ಯಾವ ಲಾರಿನೂ ಕೆಟ್ಟಿರ್ತೀನಿ. ಏನೋ ಇದು ಸೌಂಡ್? ಇಲ್ವೊಂದು ಪಾಪಣ್ಣ ಗೊರ್ಕೆ ಹೊಡಿತಾರೆ ಸೌಂಡ್ ಅದು. ಅಲ್ಲಿ ನೋಡಿ. ಅಲ್ಲಾಡಿ ಅಂದ್ರೆ ಇವ್ರು ಈ ಪಾಟಿಗೆ ಗೊರ್ಕೆ ಹೊಡಿತಾ ಇದ್ದಾನಲ್ಲ, ಅಪ್ಪಿ ತಪ್ಪಿ ನನ್ನ ಮನೆ ಏನಾದ್ರು ಬಿರುಕು ಕೊಟ್ಬಿಟ್ರೆ ನಾನೇನು ಮಾಡ್ಲಿ ಅಂತ ಆ ವ್ಯಕ್ತಿಗೆಲ್ಲ ನಂಗ ತೋರಿಸಿದ್ಮೇಲೆ ಇಲ್ಲಿ ಗಂಟುಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ನಿಮ್ಮ ಮುದ್ದಿನ ಸೊಸೆ ಎಷ್ಟು ಅಂತ ಮನೆ ಕಟ್ಕೊಂಡು ಬಂದಿದ್ದಾರಲ್ಲ, ಆ ಪೈಲ್ವಾನ್ ಪಾಪಣ್ಣನು ಅವರ ಗೊರಕೆ ಸೌಂಡ್ ಅಂತ. ನಾವು ಮನೇಲಿ ಸಾಗೋಗಿರೋದು. ನಿಮ್ಮ ಸೊಸೆ ಈ ಪ್ರಶ್ನೆ ಕೇಳಿ. ಅವಳನ್ನ ಕೇಳೋದು ಒಂದೇ, ನಾಯಿ ಬಾಲ್ಗೆ ಗಟ್ಟಿ ಕಟ್ಟೋದು ಒಂದೇ. ಪಾಪಣ್ಣ ಬಂದಾಗಿಂದ ಯಜಮಾನ್ ನಿದ್ದೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಅವ್ರು ಹೊಡೆಯೋರಿಗೆ ಸೌಂಡ್ ಕಿವಿ ನಗಾರಿ ಬರ್ತಿರುತ್ತೆ. ನಿಮ್ಮ ರೂಮಿನ ಬಾಗಿಲು ಮತ್ತು ಕಿಟಕಿಗಳನ್ನ ಭದ್ರವಾಗಿ ಹಾಕೊಂಡು ಮಾಡ್ಕೊಂಡ್ರಮ್ಮ ಚೆನ್ನಾಗಿ ನಿದ್ದೆ ಬರುತ್ತೆ. ಎಲ್ಲ ಬಂದ್ ಮಾಡಿದ್ದಾಯ್ತಣ್ಣ, ಮೊದ್ಲು ಹೋಗೋ ಮುನ್ನ ಬಂದ್ ಮಾಡು. ಈ ಶಬ್ದ ಕೇಳ್ಕೊಂಡು ನನಗೆ ಇಲ್ಲಕ್ಕಾಗ್ತಾ ಇಲ್ಲ. ನಾನೇ ದೇವಸ್ಥಾನಕ್ಕಾದ್ರೂ ಹೋಗ್ಬಿಟ್ಟು ನೀವು ಬನ್ನಿ ಬರ್ತದಲ್ಲಿ ದೇವಸ್ಥಾನದ ಮುಂದೆ ಬಿಡೋ ಚಪ್ಪಿನ ನಾಯಿ ಕಟ್ಕೊಂಡು ಹೋಗ್ಬಿಟ್ರೆ ಏನು ಯಜಮಾನ್ರೆ, ನನ್ನ ಕೈಲಿ ಈ ಶಬ್ದ ಕೇಳ್ಕೊಂಡಿರಕ್ಕಾಗಲ್ಲ. ಗಂಟು ಮುಟ್ಟೆ ಕಟ್ಕೊಂಡು ನಾನು ನಮ್ಮ ಹಳ್ಳಿಗೆ ಹೋಗ್ತೀನಿ. ಚಂಪ ಚಂಬಲೆ ಒಂದು ಗೊರಕೆಗೆ ಎದುರ್ಕೊಂಡು ಹಳ್ಳಿ ಕಡೆ ಮುಖ ಮಾಡಿ ಸಿಟಿ ಕಡೆ ಬೆನ್ನು ಮಾಡಿಬಿಟ್ರೆ ಹಿಂಗೆ ಇಲ್ಲಿ ಈಸಬೇಕು, ಇದ್ದು ಜಯಿಸಬೇಕು. ನಾಳೆ ನಿನ್ನದೆನ್ನುವ ಭರವಸೆ ಕೊಡಿಸಿ ಈಸದು ಜಯಿಸದು ಎಲ್ಲ ಆಮೇಲೆ ಮೊದಲೊಂದು ಗೊರ್ಗೆಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ. ಮಾಡ್ತೀನಿ. ಚಂಪ ಈ ಪುಡಿನ ಜ್ಯೂಸಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅವ ಕೂಡ ಗೊರ್ಗೆ ಶಬ್ದ ನಿಂತು ಬರ್ತಾ ಬರೀ ನಿನ್ ತಗೋದೇನು ಬಂತು. ತಲೆ ಕೆಟ್ಟು ಲೂಸ್ ಮಾಲಾಗಿ ಮೆಂಟ್ಲ ಮಂಚ ಆಗಿ ನಮ್ಮ ಮನೆ ಬಿಟ್ಟು ಆಸ್ಪತ್ರೆ ಸೇರ್ಬಿಡ್ತಾನೆ. ಪಾಪಣ್ಣ ಯಾವ್ದೋ ಸೊಳ್ಳೆ ಕಚ್ಬಿಟ್ಟಲ್ವಾ? ನಾನೇ ಓಡ್ತಿದ್ದು. ಇದೇ ಕೈಯಿಂದ ಕುಸ್ತಿ ಬಗ್ಗೆ ಕೊಚ್ಕೊಂತ ಇದ್ದಲ್ಲ, ಅಷ್ಟು ಜನ ಇನ್ನ ಇದೆಯಾ? ಇನ್ನು ನಮ್ಮ ಮುತ್ತಾತ 2ನೇ ಮಹಾಯುದ್ಧ ನಡೀತಲ್ವಾ, ಅವಾಗ ಬ್ರಿಟಿಷರ ಜೊತೆ ಕುಸ್ತಿ ಮಾಡಿ ಮಣ್ಣು ಮುಗಿಸ್ದ. ನಮ್ಮ ತಾತ ಕೆಂಪು ಕೋಟೆ ಮೇಲೆ ಇಟ್ಕೊಂಡು ಕುಸ್ತಿ ಮಾಡ್ತಾ ಇದ್ದ. ಬ್ರಿಟಿಷ್ ಎದುರ್ಕೊಂಡ್ಬಿಟ್ಟು ಸ್ವತಂತ್ರ ಕೊಟ್ಬಿಟ್ರು. ಕೊಚ್ಕೊಂಡಿದ್ ಸಾಕು, ಜ್ಯೂಸ್ ಕುಡಿ. ಕುಡಿಸ್ತೇನೆ ಜ್ಯೂಸ್.
ಸೂಸ ಓ ಕುಡ್ದಿದ ತಕ್ಷಣ ಪೈಲ್ವಾನ್ ಪಾಪಣ್ಣ ದಬಾಕೊಂಟ. ಇವರಿಗೆ ನಾಳೆ ಬೆಳಗ್ಗೆ ಇದೆ. ಅಮ್ಮ ಅಮ್ಮ ಏನೇ ಪೈಲ್ವಾನ್ ಪಾಪಣ್ಣ ನೋಡ್ದ್ಯಾ? ಹಾ ಅವತ್ತು ನಮ್ ಸೊಸೆ ಜೊತೆ ಕರ್ಕೊಂಡ್ ಬಂದಾಗ್ಲೇ ನೋಡಿದ್ದೀನಲ್ಲ. ಆಗಲ್ಲಮ್ಮ ಈಗ ಈಗ ನಾನು ನೋಡಿಲ್ವಲ್ಲ. ಪಾಪ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲಮ್ಮ. ಅಡುಗೆ ಮನೆಯಲ್ಲಿ ಚೆನ್ನಾಗಿ ತಿಂತ ಬಿದ್ದಿರ್ಬೇಕು. ಅಡ್ಗೆ ಮನೆಯಲ್ಲೂ ಇಲ್ಲ. ಚಪ್ಪಲಿ ಏನ್ರಿ ಅದು? ಪೈಲ್ವಾನ್ ಪಾಪಣ್ಣ ಮಿಸ್ಸಿಂಗು. ವರ್ಕ್ ಆಗಿದೆ. ಏನ್ರಿ ಅದು ವರ್ಕು? ವರ್ಕ್ ಅಂದ್ರೆ ಅದೇ ನಮ್ಮ ಪಲ್ವನ್ ಪಾಪಣ್ಣ ಲಾನೆಲ್ಲ ವರ್ಕ್ ಮಾಡ್ತಾ ಇರ್ಬೇಕು ಅಂತ. ನಾನು ಈಗ ತಾನೇ ಅಲ್ಲಿಂದಾನೆ ಬರ್ತಾ ಇದ್ದೀನಿ. ಅಲ್ಲಿಲ್ಲ, ಹೋಗಿ ಹುಡ್ಕೊಂಡು ಬನ್ನಿ. ಏನ್ ಆಡ ಮಾತು ಒಂದು ಅರ್ಥ ಬೇಡವೆ. ಅವನ ಮನೆ ಕರ್ಕೊಂಡು ನಾನೇ, ನೀವು ತಾನೇ ಬೇಕಾದ್ರೆ ನೀವೇ ಹೋಗಿ ಹುಡ್ಕೊಂಡು ಬನ್ನಿ. ರಾಜಿ ಅವ್ರೆ, ನಿಮ್ ಬಾತ್ಮೀದಾರರು ಬಂದ್ರು, ವರದಿ ತಂದಿರ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿಪ್ಪ, ಹೇಳಿ ಹೇಳಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ರೇ ಎಲ್ಲ ಹೋಟೆಲ್ನು ಹುಡುಕ್ಬಿಟ್ವಿ, ಎಲ್ಲೂ ಪೈಲ್ವಾನ್ ಪಾಪಣ್ಣ ಸಿಗ್ಲೇ ಇಲ್ಲ. ಅಷ್ಟೇ ಅಲ್ಲ, ಎಲ್ಲೆಲ್ಲಿ ವ್ಯಾಯಾಮ ಮಾಡ್ತಾರೋ ಅದೆಲ್ಲ ಕಡೆ ಹೋಗಿ ಹುಡುಕಿದ್ವಿ. ಪೈಲ್ವಾನ್ ಪಾಪಣ್ಣ ಸುಳಿವೇ ಇಲ್ಲ. ನನ್ಗನ್ಸುತ್ತೆ ಈ ಪೈಲ್ವಾನ್ ಪಾಪಣ್ಣ ಕಾಣೆಯಾಗಿರೋದ್ರ ಹಿಂದೆ ಆ ರಾಜೇಶ್ವರಿ ಕೈವಾಡ ಇದೆ. ಮಕ್ ಕೊಡ್ಬಿಡ್ತೀನಿ ನಾನು. ಏನು ಆಡ ಮಾತು ಒಂದು ಅರ್ಥ ಬೇಡವೇನೋ. ಆನಂದ ರಾಜೇಶ್ವರಿ ಹೋಗಿ ಹೋಗಿ ಪೈಲ್ವಾನ್ ಪಾಪಣ್ಣ ಯಾಕೆ ಕಿಡ್ನಾಪ್ ಮಾಡ್ತಾಳೆ? ಕಿಡ್ನಾಪ್ ಮಾಡ್ತೋದೇ ಆಗಿದ್ರೆ ನನ್ನನ್ನು ಕಿಡ್ನಾಪ್ ಮಾಡ್ತಾಳೆ. ಜೊಂಡ ಪ್ರಭೇಶ್, ಆ ರಾಜೇಶ್ವರಿ ನಾನು ಈ ಕುಸ್ತಿ ಪಂದ್ಯನ ನಡೆಸಬಾರ್ದು ಅಂತ ಹೀಗೆ ಮಾಡಿರ್ತಾಳೆ. ಅದು ಬಿಡ್ಲಾ, 4 ಬಿದಿ ಸೂತ್ರ ಸಿಕ್ತಾನೆ ಎತ್ತಕೊಂಡು ಬನ್ನಿ. ಸುತ್ತಿ ತಿಂದಿರೋ ಮಸಾಲೆ ದೋಸೆ ಎಲ್ಲ ಅರ್ಗೋಗಿದೆ. ಇನ್ನೊಂದು 200 ರೂಪಾಯಿ ಕೊಡಿ, ಮಸಾಲೆ ದೋಸೆ ತಿಂದು ಇನ್ನೊಂದು 4 ಬೀದಿ ಹುಡುಕ್ತೀನಿ. ಯೋಗ್ಯತೆ ನನಗೆ ಗೊತ್ತಿಲ್ಲ. ಸುಮ್ಮನೆ ನಾನು ಕೊಡೋದು. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ರಾಜತ್ಗೆ ನಾನು ಬಿಟ್ಲ ಪಾಪಣ್ಣ ಟ್ರೇಸ್ ಔಟ್ ಆದ್ರು, ಆದ್ರೆ ಅವ್ರನ್ನ ಕರ್ಕೊಂಬರೋ ಸ್ಥಿತಿಲಿಲ್ಲ. ಹೊತ್ಕೊಂಡೇ ಬರ್ಬೇಕು. ಯು ಮೀನ್ ಡೈಡ್ ಆಗ್ಬಿಡಿದಾನ? ಒಂದ್ ನಿಮಿಷ ಜಾಜತ್ಗೆ ಹುಷಾರ್ತೇನೆ ನೋಡು. ಜಾಜತ್ಗೆ ಫುಲ್ ಬ್ಲೋ ಇದೆ, ಆದ್ರೂ ಪಂಚರ್ ಆಗಿ ಬಿದ್ದೇನೆ. ಎಲ್ಲಿ ಬಿದ್ದಿದ್ದಾನೆ? 12ನೇ ಕ್ರಾಸ್ ಮೇನ್ ರೋಡ್ ಅಲ್ಲಿ ರೋಡ್ ಹಂಪ್ ತರ ಬಿದ್ದೇನೆ. ಓಕೆ ಓಕೆ, ನೀವಿಬ್ರು ಅಲ್ಲೇ ಇರಿ, ನಾನು ಈಗ್ಲೇ ಬರ್ತೀನಿ. ಏನಂತ? ಜಾಜತ್ಗೆನೆ ಬರ್ತಾರಂತೆ. Oh my God, ಯಾಕೋ ಈ ರೀತಿ ಬಿದ್ದಿದ್ದಾನೆ? ಜಾಜತ್ಗೆ ಅನುಮಾನನೇ ಇಲ್ಲ, ಇದು ಆ ರಾಜೇಶ್ವರಿ ಕುತಂತ್ರನೇ. ಪಂದ್ಯ ನಡೆಸಬಾರ್ದು ಅಂತ ಪಾಪಣ್ಣನ ರೋಡ್ ಕರ್ಕೊಂಡ್ ಬಂದು ಮಲಗಿಸ್ ಹೋಗಿದ್ದಾಳೆ. ಮರ್ಯಾದೆ ಹೋಗ್ತದೆ, ಎಪ್ಪಿಸ್ ನಾವು ಮನೆ ಕರ್ಕೊಂಡು ಹೋಗೋಣ. ಪಾಪಣ್ಣ ಪಾಪಣ್ಣ ನಾನು ಜಾಜಿ ಜಂಬಲ್ದಿನಿ 10,000 ರೂಪಾಯಿ ಅಡ್ವಾನ್ಸ್ ಕೊಡಿ. ಆಲ್ರೆಡಿ ಕೊಟ್ಟಿದ್ದೀನಲ್ಲ ಪಾಪಣ್ಣ. ಈ ಪಾಪಣ್ಣ ಅಂದ್ರೆ ಯಾರು? ನೀನೇ ಪೈಲ್ವಾನ್ ಪಾಪಣ್ಣ. ಕುಸ್ತಿ ಮಾಡಕ್ಕಂತ ನಮ್ಮ ಮನೆಗ್ ಬಂದಿದ್ ಮರ್ತೋಗ್ಬಿಟ್ಟ. ನಾನು ಯಾರ ಮೇಲೆ ಕುಸ್ತಿ ಮಾಡ್ಬೇಕು? ಓಪನ್ ಚಾಲೆಂಜ್. ನಾನು ಕುಸ್ತಿನೇ ಬರಲ್ವೇ? ಏನಮ್ಮಾಯ್ತು? ಬನ್ನಿ ಡಾಕ್ಟ್ರೆ, ಇವರು ಪೈಲ್ವಾನ್ ಪಾಪಣ್ಣ ಅಂತ. ಏನಾಯ್ತು ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಹೋಗಿ ರಸ್ತೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ. ನೀನ್ ನೋಡಿದ್ರೆ ನೀನ್ ಯಾರು, ಅವ್ರು ಯಾರು, ಇವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಏನಪ್ಪ ನಿನ್ನ ಹೆಸರು? ನಿನ್ನ ಹೆಸರು ಏನು ಅಂತ ಕೇಳ್ತಾ ಇದೀನಪ್ಪ. ನಿನ್ನ ಹೆಸರು ಏನು ಅಂತ ಕೇಳ್ತಾ ಇದೀನಪ್ಪ. ನೋಡಿ ಡಾಕ್ಟ್ರೆ, ಹೀಗೆ ಎಲ್ಲ ಮರ್ತ್ಬಿಟ್ಟಿದ್ದಾನೆ. ಯಾಕೆ ಹೀಗೆ ಆಗ್ತದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅನ್ಸುತ್ತೆ ಇವನು ಡ್ರಗ್ಸ್ ತಗೊಂಡಿದ್ದಾನೆ ಅಂತ. ಡಾಕ್ಟ್ರೆ, ಡ್ರಗ್ಸ್ ಯಾಕೆ ತಗೋತಾರೆ? ಈ ಕ್ರೀಡಾಪಟುಗಳು ಶಕ್ತಿ ಬರ್ಲಿ, ಸೂಪರ್ ಸ್ಟ್ರಾಂಗ್ ಆಗೋದಕ್ಕೆ ಅಂತ ಈ ಡ್ರಗ್ಸ್ ಅನ್ನು ಯಾಕೆ ತಗೋತಾರೋ ಎಂತದ್ದು. ಮೊನ್ನೆ ಅಥ್ಲೆಟಿಕ್ಸ್ ನಲ್ಲಿ ಇದೇ ತರ ಆಗಿದ್ದು. ಡ್ರಗ್ಸ್ ತಗೊಂಡು ನಮ್ಮ ಪ್ಲೇಯರ್ಸ್ ಎಲ್ಲ ವಾಪಸ್ ಬರ್ಲಿಲ್ವಾ? ಈ ತರ ಡ್ರಗ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಡಾಕ್ಟ್ರೆ, ಇವನಿಗೆ ಸೈಡ್ ಎಫೆಕ್ಟ್ ಇಂದ ಮೈನ್ ಎಫೆಕ್ಟ್ ಜಾಸ್ತಿ ಆಗ್ಬಿಟ್ಟಿದೆ. ಡಾಕ್ಟ್ರೆ, ಪ್ಲೀಸ್ ವಾಸಿ ಮಾಡಿ. ಯಾಕೆಂದ್ರೆ ಇವನ್ ಕೈಲಿ ಕುಸ್ತಿ ಪಂದ್ಯ ಮಾಡಿಸ್ತೀವಿ ಅಂತ ಕ್ಯಾನ್ವಸ್ ಮಾಡ್ಬಿಟ್ಟಿದೀವಿ. ಹೇಗಾರ ಮಾಡಿ ನೀವೇ ಅವನಿಗೆ ಶಕ್ತಿ ತುಂಬಬೇಕು ಡಾಕ್ಟ್ರೆ. ಅಯ್ಯೋ ಮುಚ್ಚೆ ಬಾಯಿ. ಸದ್ಯಕ್ಕೆ ಇವನ್ ತುಂಬಿಕೊಂಡಿರೋ ಶಕ್ತಿನ ನಾನು ಹೊರಗಡೆ ತೆಗಿಬೇಕು. ಪಾಪಣ್ಣ, ಏನ್ ಡಾಕ್ಟ್ರಣ್ಣ? ಡಾಕ್ಟರ್ನ ಗುರ್ತಿಡ್ಬಿಟ್ಟಲ್ಲೋ. ಕಣ ಪೇಷಂಟ್ಗಳಿಗೆ ಡಾಕ್ಟರ್ ಗುರ್ತಿದ್ದೇ ಇರುತ್ತೆ. ಹೌದು ಕಡೆ ಅಣ್ಣ, ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಗುಡ್ ಮಾರ್ನಿಂಗ್ ಹೇಳುತ್ತೆ. ಆಮೇಲೆ ಕೆಟ್ಟು ಕೆಡೋದು ಹೀಗೇನೆ. ನೋಡಯ್ಯ, ನೀವು ಕರ್ಕೊಂಡೋಗಿ ವಾಕ್ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ. ನಮ್ ಕೈಲಿ ಈ ದಡುತಿ ದೇಹನ ವಾಕ್ ಮಾಡ್ಸಕ್ಕಾಗತ್ತೆ? ಅಯ್ಯೋ, ಅಡ್ಡಕ್ಕ ಕೇಳ್ಕೊಂಡು ಹೋಗ್ರಯ್ಯ, ನೀವು ಅಷ್ಟು ಅರ್ಥ ಆಗೋದಿಲ್ಲ.
ಇನ್ನೇನಾದ್ರೂ ಕುಸ್ತಿ ಆಡಿ ಅದ್ರಲ್ಲಿ ಗೆದ್ರೆ ನಿಮ್ಗೆ ಪ್ರೈಸ್ ಸಿಗುತ್ತೆ ಅದಕ್ಕೆ ಕರ್ಸ್ಕೊಂಡಿರೋದು. ಹೊಟ್ಟೆ ಹಸಿತಾ ಇದೆಯಲ್ಲ. ಹಬಿ ಅವ್ನ ಊಟಕ್ಕೆ ವ್ಯವಸ್ಥೆ ಮಾಡಿ. ನೆನ್ನೆ ಮಿಕ್ಕಿದೆಯಲ್ಲ ಅದನ್ನೇ ಹಾಕಿ ಬಡೀರಿ. ಪಾಪಣ್ಣ ಗೆಟ್ ಅಪ್. ಪಾಪಣ್ಣ ಗೆಟ್ ಅಪ್. ಪಾಪಣ್ಣ ಗೆಟ್ ಅಪ್. ಬಂದು ಬಿಡ್ಲಾ ಹೇಳಿದ್ರಿ ಪಾಪಣ್ಣನ ಹೇಳ್ತಾ ಟ್ರೈ ಮಾಡ್ತಾ ಇದ್ದೀನಿ, ಹೇಳ್ತಾನೆ ಇಲ್ಲ. ಇಂಟ್ರೆಸ್ಟ್ ಹೇಳ್ತೀರಿ, ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಬರ್ತೀನಿ. ಹೇಳಿಸ್ಲಿಲ್ವಾ? ಹೇಳ್ಸದಿಲ್ಲ, ಅಲ್ಲಾಡ್ಸಕ್ಕೆ ಆಗಿಲ್ಲ. ಈ ಗ್ಲೂಕೋಸ್ ಪೌಡರ್ನ ಬಾಯ್ಗೆ ಹಾಕಿ ಹೇಳ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೊಟ್ಟೆ ಹಸಿತಾ ಇದೆ. ಎಲ್ಲ ರೆಡಿ ಇದೆ, ಬಂದು ಗದ್ಗಪ್ಪ. ಬೇಕಾದ್ರೆ ಮಾಡ್ಸ್ಕೊಂಡು ತಿನ್ಕೋ. ನೋಡು, ಇವ್ನು ಇಷ್ಟೊಂದೆಲ್ಲ ತಿಂದ್ರೇನೆ ಕುಸ್ತಿಲಿ ಗೆಲ್ಲದಕ್ಕೆ ಆಗೋದು. ರಾಜವ್ರೆ, ಊಟಕ್ಕೂ ಕುಸ್ತಿಗೂ ಸಂಬಂಧ ಇಲ್ಲ. ವಿಲ್ ಪವರ್ ಅಂತ ಇದ್ರೆ ಎಂತ ದೊಡ್ಡ ಕುಸ್ತಿ ಬೇಕಾದ್ರೂ ಗೆಲ್ಬಹುದು. ನೋಡಿ, ಒಂದು ವಾರ ಊಟ ಇಲ್ಲದೆ ನಾನು ಹಂಗೆ ಬೇಕಾಗಿ ಇದ್ದು ಬಿಡ್ತೀನಿ. ಒಂದ್ ವಾರ ನೀನೇನು ತಿಂದೆ ಇದ್ರೆ ನಾನು ನಿಂಗೆ 1000 ರೂಪಾಯಿ ಕೊಡ್ತೀನಿ. ನನಗೆ ದುಡ್ಡು ಮುಖ್ಯ ಅಲ್ಲ, ಪಂದ್ಯ ಗೆಲ್ಲೋದು ಮುಖ್ಯ. ನೋಡ್ತಾ ಇರಿ, ಒಂದು ವಾರ ಊಟ ಇಲ್ಲದೆ ಹಂಗೆ ಇಟ್ಬಿಡ್ತೀನಿ. ಚಾಲೆಂಜ್. ಪಾಪಣ್ಣ, ವಾಟ್ ಇಸ್ ದಿಸ್? ನೀನ್ ಯಾಕೆ ಉಪವಾಸ ಮಾಡ್ತೀನಿ ಅಂತ ಚಂಪನ್ ಹತ್ರ ಬೆಟ್ ಕಟ್ದೆ? ಒಂದ್ಸಲ ಬೆಟ್ ಕಟ್ಟ ಮೇಲೆ ಮುಗೀತು. ಒಂದು ವಾರ ನಾನು ಏನೂ ತಿನ್ನಲ್ಲ. ಈಗ ಇದ್ದಕ್ಕಿದ್ದಾಗೆ ಫುಡ್ ತಿನ್ನೋದನ್ನ ಕಟ್ ಮಾಡ್ಬಿಟ್ರೆ ನಿನ್ ಬಾಡಿ ಏನಾಗ್ಬೇಡ. ಮತ್ ಕುಸ್ತಿ ಹೇಗ್ ಮಾಡ್ತೀಯ? ಸ್ವಲ್ಪನಾದ್ರೂ ತಿನ್ನು. ತಿನ್ನಲ್ಲ ಅಂದ್ರೆ ತಿನ್ನಲ್ಲ. ಪಾಪಣ್ಣ, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತಪ್ಪ. ನೀನು ಊಟ ಮಾಡಿ 2 ದಿನ ಆಯ್ತಲ್ಲ ರಾಜ. ಸ್ವಲ್ಪ ತಿನ್ನಪ್ಪ, ತಿನ್ನು ರಾಜ. ಚಾಲೆಂಜ್ ಕಟ್ಟದ ಮೇಲೆ ಮುಗೀತು. ನಾನೇನು ತಿನ್ನಲ್ಲ ಅಂದ್ರೆ ತಿನ್ನಲ್ಲ. ಮತ್ತೆ ಏನಪ್ಪ ಮಾಡ್ಲಿ? ತಗೊಂಡಾಗ ನಾಯಿಗೆ ಹಾಕು. ಅದು ನಿಂತ ತಿನ್ನಲ್ಲ ಅಂತ ಹಠ ಮಾಡಿದ್ರೆ ನೀನೇ ತಿನ್ಕೋ. ಚಂಪ ಏಜಿ ಗಟ್ಟೆ ತಿಂತಿದ್ ಪಾಪಣ್ಣ 3 ದಿವಸದಿಂದ ಉಪವಾಸ ಇದ್ದಾನಲ್ಲ, ನಿಮ್ಗೆ ಯಾರಿಗೂ ಅಯ್ಯೋ ಅನ್ಸಲ್ವಾ? ಸಾಕು ಸುಮ್ಮನಿರಿಯತ್ತೆ. ಅವ್ನು ಸಿಕ್ಕಾಪಟ್ಟೆ ತಿಂತಾ ಇದ್ದಕ್ಕೆ ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಖರ್ಚು ಬರ್ತಾ ಇತ್ತು. ಅದು ಉಳಿಸ್ಬೇಕು ಅಂತಾನೆ ನಾನು ಚಾಲೆಂಜ್ ಕಟ್ಟಿ. ಅವನು ಏನು ತಿಂದೆ ಅಂದ್ಬಿಟ್ರೆ ನಾವು ಮನೆ ಬಿಡ್ಬೇಕಾಗುತ್ತದೆ. ಮಾತೃಶ್ರೀ ರಂಗಮ್ಮನವರೇ, ನಿಮ್ಮ ಮಗನ ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಇನ್ನೊಬ್ರು ಹೊಟ್ಟೆ ತುಂಬಬೇಕು ಅನ್ನೋ ನಿಮ್ಮ ಧೋರಣೆ ಇದೆಯಲ್ಲ, ಇದನ್ನ ಬಿಟ್ಟುಬಿಡಿ. ಆವಾಗ ನಮ್ಮ ಗಂಡುಗಲಿ ವಂಶ ಉದ್ಧಾರ ಆಗುತ್ತೆ. ನೋಡ್ರಿ, ಪಾಪಣ್ಣ ಸ್ಥಿತಿ ಹೇಗಾಗಿದೆ ಅಂತ. 5 ಡೇಸ್ ಇಂದ ಊಟ ಮಾಡಿಲ್ಲ, ಮೂಚದ ಬಿದ್ದಿದ್ದಾನೆ. ನಾನು ಯಾಕ್ರೆ ಅವನ್ನೇ ಆ ಚಂಪನ್ ತುಂಬ ಕೊಟ್ಟು ನಿನ್ನ ಹತ್ರ ಬೆಡ್ಸ್ ಕಟ್ಟಂಗ್ ಮಾಡಿ ನೀವೇ ತಾನೆ ಎಪ್ಸಿ. ಈ ಪಾಪಣ್ಣನ ಮನೆ ಕರ್ಕೊಂಡು ಬಂದವ್ರು ನೀವು, ಬೇಕಿದ್ರೆ ನೀವೇ ಎಬ್ಸ್ಕೊಳ್ಳಿ. ಹೇಳ್ತಾಳೆ ಸಿಕ್ಕಾಪಟ್ಟೆ ಅಲ್ಸರ್ ಆಗ್ಬಿಟ್ಟಿದ್ಯಮ್ಮ. ಯಾಕೆ? ಬಂಡಿಗಟ್ಟಲೆ ತಿಂತಾ ಇದ್ದವರು ಸಡನ್ ಆಗಿ ಸ್ಟಾಪ್ ಮಾಡೋದು ಹೀಗೆ ಆಗೋದು. ನೋಡಿ ಡಾಕ್ಟ್ರೆ, ಈ ಪೈಲ್ವಾನ್ ಪಾಪಣ್ಣನ ಮನೆ ಕರ್ಕೊಂಡ್ ಬಂದಿದ್ದು ನಾನು. ಇವ್ನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದೆಲ್ಲ ನನ್ನ ತಲೆಗೆ ಬರುತ್ತೆ. ಪ್ಲೀಸ್ ಡೂ ಸಮಥಿಂಗ್. ನೋಡಮ್ಮ, ಒಂದು ಸ್ಟ್ರಾಂಗ್ ಆಪರೇಷನ್ ಮಾಡಿದ್ರೆ ಬದುಕ್ತಾನೆ, ಇಲ್ಲ ಹೆಣ. ಆಪರೇಷನ್ಗೆ ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ಆ ಮನೆನ ಹಾಗೆ ಕೊಡ್ತಾರೆ. ನಾನೇ ಕೊಡ್ಲೆ? ಡೈಲಿ 5000 ಕೊಟ್ಟಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಅದನ್ನ ಉಳ್ಸಕ್ ಹೋಗಿ ಹೀಗಾಯ್ತು. ಸೊ ಆಪರೇಷನ್ ಖರ್ಚನ್ನ ನೀವೇ ಕೊಡಿ. ಅಮ್ಮ ಅಂದ್ರ ಖರ್ಚು ಎಷ್ಟಾಗತ್ತೆ ಡಾಕ್ಟ್ರ? ಬರೀ 2 ಲಕ್ಷ.